ಹಳೆಯ ಪ್ಯಾಂಟ್ಗಳಿದ್ದರೆ ಸಾಕು, ಹಳೆಯ ಬಟ್ಟೆಗಳಿದ್ದರೆ ಸಾಕು, ಇನ್ನೇಕೆ ತಡ? ಇವುಗಳನ್ನು ಬಳಸಿ ಇನ್ಮುಂದೆ ನೀವು ಹಣ ಸಂಪಾದನೆಯನ್ನು ಮಾಡಿ. ಯಾರು ಕೂಡ ಹೇಳದ ರಹಸ್ಯವಿದು. ನಮಸ್ಕಾರ ಎಲ್ಲರಿಗೂ, ಇವತ್ತಿನ ವಿಡಿಯೋಗೆ ಸ್ವಾಗತ. ಮೊದಲನೇದಾಗಿ ಹಳೇದಾಗಿರೋಂಥ ಜೀನ್ಸ್ ಪ್ಯಾಂಟನ್ನು ನೋಡಿ ನಾನಿಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಒಂದು ವಸ್ತುನ ನೀವು ರೆಡಿ ಮಾಡಿಕೊಂಡ್ರೆ ವರ್ಷಾನ್ಗಟ್ಟಲೆ ಬಾಳಿಕೆ ಬರುತ್ತೆ ಮತ್ತು ತುಂಬ ಈಸಿಯಾಗಿ ನೀವು ಈ ಒಂದು ವಸ್ತುವನ್ನು ರೆಡಿ ಕೂಡ ಮಾಡ್ಕೊಳ್ಬಹುದು ಪಟಾಪಟ್ ಅಂಥೇಳಿ. ನೋಡಿ, ಪ್ಯಾಂಟನ್ನು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡ್ಕೊಂಡ ನಂತರ ಇವಾಗ ಸೈಡ್ನಲ್ಲಿ ಇಲ್ಲಿ ಸ್ಟಿಚ್ ಇರುತ್ತೆ ನೋಡಿ, ಇಲ್ಲಿ ಸ್ಟಿಚ್ಚನ್ನು ತೆಗಿಬೇಕಾಗತ್ತೆ. ಸ್ವಲ್ಪ ಹೊಲಿಗೆನ ತೆಗೆದ್ಬಿಟ್ಟು ಹೀಗೆ ಹೇಳಿದ್ರೆ ಆರಾಮಾಗಿ ಹೊಲಿಗೆ ಎಲ್ಲ ಬಂದುಬಿಡುತ್ತೆ. ಮತ್ತು ಇದು ಗಟ್ಟಿ ಇರುತ್ತಲ್ವ ಪ್ಯಾಂಟು, ಹರಿಯೋದು ಇಲ್ಲ. ಬಟ್ ತಳಭಾಗದಲ್ಲಿ ಈ ಥರ ಫೋಲ್ಡ್ ಮಾಡಿ ಹೊಲ್ದಿರ್ತಾರಲ್ವ, ಅದನ್ನು ಕಟ್ ಮಾಡಿಕೊಂಡು ತೆಗೆದುಬಿಟ್ರೆ ಆಯಿತು. ಇವಾಗ ನೋಡಿ, 2 ಪೀಸ್ಗಳನ್ನ ನಾನು ಸಿದ್ಧ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಈ ರೀತಿ ಕಟ್ ಮಾಡ್ಕೊಂಡಿರ್ತೀವಲ್ವ, ಒಂಚೂರು ಸೈಡ್ನಲ್ಲಿ ನೀವು ಇಲ್ಲಿ ಗಮನಿಸಿದ್ರೆ ಗೊತ್ತಾಗುತ್ತೆ ನೋಡಿ, ಸೊಟ್ಟ ಥರ ಇದೆ. ಒಂದು ಕಡೆ ಸಮ ಇದೆ, ಇನ್ನೊಂದು ಕಡೆ ಸ್ವಲ್ಪ ಕ್ರಾಸ್ ಇದೆ. ಕ್ರಾಸ್ ಇರೋ ಕಡೆ ಮತ್ತೊಂದು ಸತಿ ಕಟ್ ಮಾಡ್ಕೊಬೇಕು. ಇದು ಚೌಕಾಕಾರದಲ್ಲಿ ಬರಬೇಕಾಗತ್ತೆ. ಸೊ ಆ ರೀತಿ ಇದನ್ನು ಸಿದ್ಧ ಮಾಡ್ಕೋಬೇಕು. ನೋಡಿ, ಇವಾಗ ನಾನು ಸಮನಾಗಿ 4 ಎಡ್ಜಸ್ಸು ಸಮನಾಗಿ ಬರಬೇಕು ಹಾಗೆ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಅಂದಾಜಿನ ಮೇಲೆ ಅಥವಾ ನೀವು ಸ್ಕೇಲನ್ನು ಟೇಪನ್ನು ಇಟ್ಟು ಕೂಡ ನೀವು ಗುರುತನ್ನು ಮಾಡಿಕೊಳ್ಬಹುದು. 1.5 ಇಂಚಿಗೆ ಆಗೋಷ್ಟು ಅಂತರವನ್ನು ಇಟ್ಟು ನೀವು ಈ ಥರ ಲೈನನ್ನು ಹಾಕೋಬೇಕಾಗುತ್ತೆ. 1.5 ಇಂಚಿಗೆ ಆಗೋಷ್ಟು ಅಂತರನ ಬಿಟ್ಟು ಅಂದಾಜಿನಲ್ಲಿ ಸ್ಟ್ರೇಟ್ ಲೈನನ್ನು ಹಾಕ್ಕೊಳ್ಳಿ. ಈ ಥರ ಲೈನನ್ನು ಹಾಕಿದ್ಮೇಲೆ ಕರೆಕ್ಟಾಗಿ ಇದ್ರ ಮೇಲೆ ಹೊಲಿಗೆಯನ್ನು ಹಾಕೋಬೇಕಾಗುತ್ತೆ. ಸ್ಟ್ರೇಟ್ ಲೈನು ಸ್ಟಿಚ್ಚನ್ನು ಮಾಡ್ಕೋಬೇಕಾಗುತ್ತೆ. ನಾವೆಲ್ಲಲ್ಲಿ ಸ್ಟ್ರೇಟ್ ಲೈನ್ ಹಾಕಿರ್ತೀವಿ 1.5 ಇಂಚು ಬಿಟ್ಟು ಅದು ಕಂಪ್ಲೀಟು ಎಲ್ಲ ಕಡೆ ನೋಡಿ ಹೊಲಿಗೆನ ಹಾಕೋಬೇಕಾಗತ್ತೆ. ಈ ಥರ ಸ್ಟಿಚ್ ಮಾಡ್ಕೊಂಡಿದ್ದಾಗಿದೆ, ನೀವಿಲ್ಲಿ ನೋಡ್ತಾ ಇರ್ಬೋದು. ಈ ಒಂದು ಪೀಸ್ ಅನ್ನೋದು ಇವಾಗ ಸಿದ್ಧ ಆಗಿದೆ. ಈ ಒಂದು ಪೀಸನ್ನು ಸಿದ್ಧ ಮಾಡ್ಕೊಂಡ್ಮೇಲೆ ಮನೆಯಲ್ಲಿ ಇರುವಂಥ ಹಳೆ ಬಟ್ಟೆಗಳು ಯಾವುದಾದ್ರೂ ತೊಗೊಳ್ಳಿ. ನಾನಿಲ್ಲಿ ಹಳೇದಾಗಿರೋಂಥ ಈ ಥರ ಲೆಗ್ಗಿನ್ಸ್ ಪ್ಯಾಂಟನ್ನು ತೊಗೊಂಡಿದ್ದೀನಿ. ಬನೀನ್ ಬಟ್ಟೆಗಳಿದ್ರೆ ಅವನ್ನಾದರೂ ತೊಗೊಳ್ಳಿ. ವೇಸ್ಟ್ ಪೀಸ್ಗಳೆಲ್ಲ ಬರುತ್ತಲ್ವ, ಅಂಥದ್ದನ್ನಾದರೂ ನೀವು ತೊಗೋಬೋದು. ನಾನು ಈ ಹಳೆ ಪ್ಯಾಂಟನ್ನು ತೊಗೊಂಡು ನೋಡಿ, ಇದನ್ನು ಈ ರೀತಿ ಚಿಕ್ಕದಾಗಿ ಅಂದರೆ ಉದ್ದ ಬರಬೇಕು, ಇದರಷ್ಟು ಉದ್ದ ಬರಬೇಕು. ಆ ಅಂದಾಜಿಗೆ ಬಟ್ಟೆನ ಉದ್ದಕ್ಕೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕಟ್ ಮಾಡ್ಕೊಂಡಿದ್ದಾಗಿದೆ ನೋಡಿ, ಇಷ್ಟು ಪೀಸಸ್ನ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಈ ಒಂದು ಚಿಕ್ಕ ತುಂಡು ಪೀಸ್ನೆಲ್ಲ ಈ ರೀತಿ ಪಿನ್ ಹಾಕ್ಕೊಬೇಕಾಗುತ್ತೆ. ಬಟ್ಟೆ ಪಿನ್ನನ್ನು ಹಾಕ್ಕೊಂಡು ನೋಡಿ ಈ ರೀತಿ ಒಳಗಡೆ ತೂರಿಸ್ಕೊಳ್ತಾ ಬರಬೇಕಾಗತ್ತೆ. ಈ 1.5 ಇಂಚ್ ಆಗೋಷ್ಟು ಅಂತರನ ಬಿಟ್ಬಿಟ್ಟು ನಾವೇನು ಹೊಲಿಗೆನ ಹಾಕಿರ್ತೀವಿ, ಆ ಒಂದು ಅಂತರದಲ್ಲಿ ಈ ರೀತಿ ಪಿನ್ನಿಂದ ಬಟ್ಟೆನ ಹಾಕಿ ಒಳಗಡೆಯಿಂದ ಈ ರೀತಿ ತೂರಿಸ್ಕೊಳ್ತಾ ಬರಬೇಕಾಗುತ್ತೆ. ಒಳಗಡೆ ಈ ಬಟ್ಟೆನ ಹಾಕಿ ಸೇರಿಸ್ಕೊಳ್ತಾ ಬರಬೇಕು. ಮತ್ತು ಗ್ಯಾಪ್ ಜಾಸ್ತಿ ಕೊಟ್ಟಿರ್ತೀವಲ್ವ, 1.5 ಇಂಚ್ ಆಗೋಷ್ಟು ಅಂತರ ಕೊಟ್ಟಿರ್ತೀವಿ. ಈ ಪಿನ್ ಅನ್ನೋದು ಈಸಿಯಾಗಿ ಬಂದುಬಿಡುತ್ತೆ. ನೋಡಿ, ಈ ವಿಧಾನದಲ್ಲಿ ಬಟ್ಟೆನ ಹಾಕಿ ಆ ಕಡೆಯಿಂದ ಈ ಕಡೆ ಪಿನ್ನನ್ನು ಬಳಸಿ ಬಟ್ಟೆನ ಈ ಥರ ಹೊರಗಡೆ ತೆಗಿಬೇಕಾಗತ್ತೆ. ಇದೇ ವಿಧಾನದಲ್ಲಿ ಮತ್ತೆ ಪಿನ್ನನ್ನು ತೆಗೆದ್ಬಿಟ್ಟು ಮತ್ತೊಂದು ಪೀಸನ್ನು ತೊಗೋಬೇಕಾಗತ್ತೆ, ಈ ಥರ ಸೇರಿಸ್ಬೇಕಾಗತ್ತೆ. ಮತ್ತು ಇನ್ನೊಂದು ಪಕ್ಕದ ಲೈನ್ ಬರುತ್ತಲ್ವ, ಆ ಅಂತರ ಇರುತ್ತೆ ನೋಡಿ 1.5 ಇಂಚ್ ಆಗೋಷ್ಟು, ಅಷ್ಟು ಬಟ್ಟೆನ ಹಾಕಿ ನಮಗೆ ಎಷ್ಟು ಬೇಕೋ ಅಷ್ಟು ಮೆಜರ್ಮೆಂಟ್ ಬಟ್ಟೆನ ಬಿಟ್ಕೊಂಡು ಕಟ್ ಮಾಡಬೇಕಾಗತ್ತೆ. ನೋಡಿ, ಇಲ್ಲೆಲ್ಲ ಎಕ್ಸ್ಟ್ರಾ ಪೀಸ್ ಎಲ್ಲ ಇದೆ. ಸೊ ಇವಾಗ ಫೈನಲಾಗಿ ಬಟ್ಟೆನೆಲ್ಲ ಹಾಕ್ಕೊಂಡಿದ್ದಾದಮೇಲೆ ಪ್ರತಿಯೊಂದು ಕಡೆನೂ ಕೂಡ ಇವಾಗ ಸೈಡ್ನಲ್ಲಿ ಎಡ್ಜಸ್ ಇದೆ ನೋಡಿ, ಬಟ್ಟೆನೆಲ್ಲ ಹಾಕಿದ್ದಾಗಿದೆ ಯಾವ ಥರ ಕಾಣಿಸ್ತಾ ಇದೆ ನೋಡ್ತಾ ಇರ್ಬೋದು. ಈಗ ಎಡ್ಜಸ್ಸಲ್ಲಿ ತುದಿನಲ್ಲಿ ಆ ಕಡೆ ಒಂದು ಈ ಕಡೆ ಒಂದು ನೋಡಿ ಸ್ಟಿಚ್ಚನ್ನು ಹಾಕಬೇಕಾಗತ್ತೆ. ಹೊಲಿಗೆನ ಬಿಗಿಯಾಗಿ ಹಾಕಿಕೊಳ್ಬೇಕಾಗತ್ತೆ. ಇವಾಗ ನಾನು ಹೊಲಿಗೆನ ಹಾಕಿದ್ದಾಗಿದೆ, ಇದು ತುಂಬ ಗಟ್ಟಿಯಾಗಿ ಕುತ್ಕೊಳ್ಳುತ್ತೆ ಈ ಥರ ಹಾಕೋದ್ರಿಂದ. ಇವಾಗ ಎಕ್ಸ್ಟ್ರಾ ಪೀಸಸ್ ಏನಿದೆ ಇದನ್ನೆಲ್ಲ ನೋಡಿ ಕಟ್ ಮಾಡ್ಕೋಬೇಕಾಗತ್ತೆ. ಆ ಬಟ್ಟೆ ಅಳತೆ ಕರೆಕ್ಟಾಗಿ ಎಕ್ಸ್ಟ್ರಾ ಪೀಸ್ ಏನಿದೆ ಅದನ್ನೆಲ್ಲ ಕ್ಲೀನಾಗಿ ನಾನಿವಾಗ ಕಟ್ ಮಾಡಿ ತೆಗಿತಾ ಇದ್ದೀನಿ. ಸೊ ಟೈಮು ಹೆಚ್ಚೋದು ಬೇಡ, ಪಟ್ ಅಂತೇಳಿ ಮಾಡ್ಕೋಬೋದು. ಮತ್ತು ನೀವೇ ನೋಡ್ತೀರಾ ಎಷ್ಟು ಚೆನ್ನಾಗಾಗುತ್ತೆ ಇದು ಅಂಥೇಳಿ. ಸೊ ಈಗ ಎಕ್ಸ್ಟ್ರಾ ಇರೋ ಪೀಸಸ್ನೆಲ್ಲ ಕಟ್ ಮಾಡಿದ್ಮೇಲೆ ನೋಡಿ ಈ ರೀತಿ ಕಾಂಬಿನೇಷನ್ಗೆ ಅಂಥೇಳಿ ಇದು ಅಷ್ಟೇ ವೇಸ್ಟ್ ಪೀಸ್ ಇರುತ್ತಲ್ಲ, ಆ ಪೀಸ್ಗಳನ್ನ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ನೋಡಿ ಹಿಂಭಾಗದಲ್ಲಿ ಮಡಚಿ ಅದನ್ನು ಮುಂಭಾಗಕ್ಕೆ ತಂದು ಈ ರೀತಿ ಮುಂಭಾಗದಲ್ಲೂ ಮಡಚಿ ಪಟ್ಟಿ ಥರ ನೋಡಿ ಈ ರೀತಿ ಪಟ್ಟಿ ಥರ ಇಟ್ಟು ಸ್ಟಿಚ್ ಮಾಡ್ಕೊಳ್ತಾ ಬರಬೇಕಾಗುತ್ತೆ. 4 ತುದಿಗೂ ಕೂಡ ಅಷ್ಟೇ ಪಟ್ಟಿ ಥರ ಇಟ್ಕೊಂಡು
ಹೊಲಿಗೆಯನ್ನು ಹಾಕ್ಕೋಬೇಕಾಗುತ್ತೆ. ಇದಕ್ಕೆ ಏನು ಪರ್ಫೆಕ್ಟ್ ಟೈಲರಿಂಗ್ ಬರಬೇಕು ಆ ಥರ ಎಲ್ಲ ಏನಿಲ್ಲ, ಬೇಸಿಕ್ ಟೈಲರಿಂಗ್ ಬಂದರೆ ಸಾಕು, ಹೊಲಿಗೆ ಹಾಕೋಕ್ಕೆ ಬಂದರೆ ಸಾಕು. ಈಗ 4 ಎಡ್ಜಸಲ್ಲಿ ಪಟ್ಟಿ ಥರ ಕೊಟ್ಟು ಹೊಲಿದಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಮಂದವಾಗಿ ಗಟ್ಟಿಯಾಗಿದೆ ಇದು ಅಂಥೇಳಿ. ಮತ್ತು ಹಳೆ ಪ್ಯಾಂಟ್ಗಳು ವೇಸ್ಟ್ ಅಂತೇಳಿ ಬಿಸಾಕೋ ಬದಲಿಗೆ ಈ ರೀತಿಯಲ್ಲಿ ನೀವು ಮ್ಯಾಟನ್ನು ಸಿದ್ಧ ಮಾಡ್ಕೊಳ್ಳಿ, ಡೋರ್ ಮ್ಯಾಟನ್ನು. ಸಖತ್ತಾಗಿರುತ್ತೆ. ಮತ್ತು ಎಷ್ಟೇ ವರ್ಷ ಆದರೂ ಈ ಹೊರಗಡೆಯಿಂದ ತರೋವಂಥ ಕೆಲವು ಮ್ಯಾಟ್ಗಳು ಜುಂಗ್ ಥರ ದಾರ ಎಲ್ಲ ಬಿಟ್ಕೊಂಡ್ಬಿಡುತ್ತೆ, ಬೇಗ ಹಾಳಾಗುತ್ತೆ, ಅವು ಕಾಲಿಗೆ ಸಿಕ್ಕಾಕೊಳ್ಳೋದು ಹಿಂಗೆಲ್ಲ ಆಗುತ್ತೆ. ಬಟ್ ಇದು ಏನೂ ಆಗಲ್ಲ, 16 ವರ್ಷ ಇದು ತುಂಬಾ ಗಟ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ನಾವು ವಾಶ್ ಮಾಡಿದಷ್ಟು ಇನ್ನೂ ಚೆನ್ನಾಗಿರುತ್ತೆ ಇದು. ಮತ್ತು ಜಾರೋದು ಕೂಡ ಇಲ್ಲ, ಒಳಗಡೆ ಬಟ್ಟೆ ಎಲ್ಲ ಹಾಕಿದ್ದೀವಿ, ಗ್ರಿಪ್ಪಾಗಿ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಹಳೆ ಜೀನ್ಸ್ ಪ್ಯಾಂಟನ್ನು ಬಳಸಿ ಈ ವಿಧಾನದಲ್ಲಿ ನೀವು ಡೋರ್ ಮ್ಯಾಟನ್ನು ಸಿದ್ಧ ಮಾಡ್ಕೊಳ್ಳಿ, ನೋಡೋದಕ್ಕೂ ಸುಂದರವಾಗಿರುತ್ತೆ, ಜೊತೆಗೆ ನಿಮಗೂ ಕೂಡ ತುಂಬಾ ಖುಷಿಯಾಗುತ್ತೆ. ಅದೇ ರೀತಿ ಹಳೆ ಜೀನ್ಸ್ ಪ್ಯಾಂಟ್ ಏನಾದರೂ ಇತ್ತು ಅಂತಂದರೆ ನೋಡಿ, ಪ್ಯಾಂಟನ್ನು ತೊಗೊಂಡು ನೀವು ಅದರಲ್ಲಿ ಇವಾಗ ಇನ್ನು ಎಕ್ಸ್ಟ್ರಾ ಪೀಸಸ್ ಎಲ್ಲ ಬರುತ್ತೆ ನೋಡಿ, ಸುಮ್ಮನೆ ವೇಸ್ಟ್ ಅಂತೇಳಿ ಬಿಸಾಕೋ ಬದಲಿಗೆ ನೀವು ಈ ಥರ ಎಲ್ಲ ಸಿದ್ಧ ಮಾಡ್ಕೋಬೋದು. ಹಣವನ್ನು ಖರ್ಚು ಮಾಡೋ ಅಗತ್ಯ ಇಲ್ಲ, ಸಾಕಷ್ಟು ಹಣ ಉಳಿತಾಯ ಮಾಡ್ಕೋಬೋದು. ನೋಡಿ, ಈ ರೀತಿ ಚಿಕ್ಕ ಚಿಕ್ಕ ಪೀಸಸ್ ಆಗಿ ನೀವು ಜೀನ್ಸ್ ಪ್ಯಾಂಟನ್ನು ಕಟ್ ಮಾಡಿಕೊಂಡು ಪೀಸಸ್ನ ರೆಡಿ ಮಾಡ್ಕೊಳ್ಳಿ. ಈ ಥರ ಬಟ್ಟೆಗಳನ್ನ ಕಟ್ ಮಾಡಿ ಒಂದೇ ಸಮನಾಗಿ ರೆಡಿ ಮಾಡ್ಕೊಂಡ್ಮೇಲೆ 1ರಿಂದ 1ಕ್ಕೆ ನೋಡಿ, ಈ ಥರ ಒಂದ್ರ ಮೇಲೆ ಒಂದನ್ನು ಇಟ್ಟು ನೇರವಾಗಿ ನೀವು ಹೊಲಿಗೆಯನ್ನು ಹಾಕ್ಕೋಬೇಕಾಗುತ್ತೆ. ನಾನಿವಾಗ ಸ್ಟ್ರೇಟಾಗಿ ನೋಡಿ ಹೊಲಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದೇ ವಿಧಾನದಲ್ಲಿ ಒಂದು ಪೀಸಿಂದ ಇನ್ನೊಂದು ಪೀಸಿಗೆ ಹೊಲಿಗೆನ ಹಾಕ್ಕೊಳ್ತಾ ಬರಬೇಕಾಗುತ್ತೆ. ಬಿಗಿಯಾಗಿ ಚೆನ್ನಾಗಿ ಸ್ಟಿಚ್ಚನ್ನು ಮಾಡ್ಕೋಬೇಕು. ನೋಡಿ, 1ರಿಂದ 1ಕ್ಕೆ ಕ್ಲೀನಾಗಿ ಈ ಥರ ಸೇರಿಸಿ ಕಟ್ ಮಾಡ್ಕೊಂಡಿರೋಂಥ ಪೀಸಸ್ನೆಲ್ಲ ಸೇರಿಸಿ ಹೊಲಿಗೆನ ಹಾಕ್ಕೊಂಡಿದ್ದಾಗಿದೆ. ಇವಾಗ ಎಡ್ಜಲ್ಲಿ ಈ ತುದಿ ಇರುತ್ತಲ್ವಾ, ಈ ತುದಿನಲ್ಲಿ ನೋಡಿ ಈ ಥರ ಮಡಚ್ಕೊಂಡು ಡಬಲ್ ಫೋಲ್ಡಿಂಗ್ ಮಾಡಿ ಇಲ್ಲಿ ಹೊಲಿಗೆನ ಹಾಕ್ಕೋಬೇಕಾಗುತ್ತೆ. ಈ ಕಡೆನೂ ಹೊಲಿಗೆ ಹಾಕಬೇಕು, ಮತ್ತು ಆ ತುದಿ ಇದೆಯಲ್ವಾ ಅಂದರೆ ಈ ಪೀಸ್ನ ತುದಿ ಇದೆಯಲ್ವಾ, ಇಲ್ಲೂ ಈ ಥರ ಮಡಚಿ ಇಲ್ಲೂ ಹೊಲಿಗೆ ಹಾಕಬೇಕು. ಎರಡೂ ಕಡೆ ಕೂಡ ನಾನು ಹೊಲಿಗೆಯನ್ನು ಹಾಕಿದ್ದೀನಿ. ಈಗ ನೀವು ಬೇಕಂದರೆ ಇದರೊಳಗಡೆ ಇನ್ನೊಂದು ಕ್ಲಾತ್ ಮೇಲೂ ಅಂದರೆ ಒಳಗಡೆ ಇನ್ನೊಂದು ಲೇಯರ್ ಬರೋ ಥರ ಒಂದು ಪ್ಲೇನ್ ಬಟ್ಟೆನ ಇಟ್ಟು ಸುತ್ತಲೂ ಕೂಡ ಸ್ಟಿಚ್ ಮಾಡ್ಕೋಬೋದು. ನಾನೇನು ಎಕ್ಸ್ಟ್ರಾ ಕ್ಲಾತನ್ನು ಹಾಕಿಲ್ಲ, ಹಾಗೆಯೇ ಮಾಡ್ತಾಯಿದ್ದೀನಿ ನೋಡಿ. ಇವಾಗ ಎಕ್ಸ್ಟ್ರಾ ಇನ್ನೊಂದು ಪೀಸನ್ನು ತೊಗೊಂಡು ಈ ಥರ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಇದೇ ವಿಧಾನದಲ್ಲಿ ನೋಡಿ ಇನ್ನೊಂದು ಬಟ್ಟೆಯನ್ನು ಕೂಡ ಬಳಸಿ ನಾನು ಪಟ್ಟಿ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಇದು ನೋಡಿ ಹ್ಯಾಂಡಲ್ ಆಗಿ ಚೆನ್ನಾಗಿರುತ್ತೆ. ಸೊ ಇವಾಗ ಈ ಒಂದು ಪಟ್ಟಿಯನ್ನು ಈ ರೀತಿ ಒಳಗಡೆ ಈ ರೀತಿನಲ್ಲಿ ಇಟ್ಟು ರಫ್ ಮಾಡಿ ಗಟ್ಟಿಯಾಗಿ ಸ್ಟಿಚ್ ಹಾಕಬೇಕಾಗತ್ತೆ. ಫೋಲ್ಡ್ ಮಾಡಿ ಹೊಲ್ದಿರ್ತೀವಲ್ಲ ಅಲ್ಲಿ. ಈಗ ಸ್ಟಿಚ್ ಮಾಡಿದ್ದಾದಮೇಲೆ ನೋಡಿ, ಇಲ್ಲಿ ಎರಡೂ ಕಡೆ ನಾನು ಸ್ಟಿಚ್ಚನ್ನು ಹಾಕ್ತೀನಿ. ಇಲ್ಲಿಂದ ಇಲ್ಲಿಗೆ ಸ್ಟಿಚ್ ಹಾಕಬೇಕು, ಮತ್ತು ಇಲ್ಲಿಂದ ಇಲ್ಲಿ ಕೂಡ ಸ್ಟಿಚ್ಚನ್ನು ಹಾಕಬೇಕಾಗುತ್ತೆ. ಎಡ್ಜಸ್ಸಲ್ಲಿ ತುದಿನಲ್ಲಿ ಎರಡೂ ಕಡೆ ಸ್ಟಿಚ್ಚನ್ನು ಹಾಕಬೇಕಾಗುತ್ತೆ. ಸ್ಟಿಚ್ ಹಾಕಿದ್ಮೇಲೆ ಈಗ ಫೈನಲಾಗಿ ಇದನ್ನು ಉಲ್ಟಾ ಮಾಡೋಣ ಬನ್ನಿ. ನಿಮ್ಗೆ ಈ ಥರ ಬಟ್ಟೆ ಕಾಣಿಸ್ಬಾರ್ದು ಅಂದರೆ ನೀವು ಒಳಗಡೆ ಒಂದು ಕ್ಲಾತನ್ನು ಸೇರಿಸಿ ಹೊಲಿಗೆಯನ್ನು ಹಾಕ್ಕೊಂಡ್ರೆ ಆಗುತ್ತೆ ನೋಡಿ. ಒಂಚೂರು ಕೂಡ ಒಳಗಡೆಯಿಂದನೂ ಕೂಡ ಸ್ಟಿಚ್ ಮಾಡಿರೋದು ಏನು ಗೊತ್ತಾಗಲ್ಲ. ಇವಾಗ ಇದನ್ನು ಉಲ್ಟಾ ಮಾಡಿದರೆ ನೀವೇ ಇಲ್ಲಿ ನೋಡ್ತಾ ಇದ್ದೀರಾ, ಒಂದೊಳ್ಳೆ ಸುಂದರವಾಗಿರೋಂಥ ಬ್ಯೂಟಿಫುಲ್ ಆಗಿರೋಂಥ ಕ್ಯೂಟಾಗಿರೋಂಥ ಬ್ಯಾಗ್ ಅನ್ನೋದು ಸಿದ್ಧಾಯಿತು. ಹಳೆ ಪ್ಯಾಂಟ್ ಬೇಕಾಗಿಲ್ಲ ಅಂತೇಳಿ ಬಿಸಾಡೋ ಬದಲಿಗೆ ಈ ವಿಧಾನದಲ್ಲಿ ನೋಡಿ ನೀವು ಆರಾಮಾಗಿ ಬ್ಯಾಗನ್ನು ಸಿದ್ಧ ಮಾಡ್ಕೊಳ್ಬಹುದು. ಒಂದು ಪ್ಯಾಂಟಿಂದ ನೀವು 2-3 ಬ್ಯಾಗನ್ನು ಸಿದ್ಧ ಮಾಡ್ಕೊಳ್ಬಹುದು. ಅಂಗಡಿಗೆಲ್ಲಾದರೂ ಹೋದರೆ ಈ ಥರ ಬ್ಯಾಗಲ್ಲಿ ನಾವು ವಸ್ತುಗಳನ್ನ ತೊಗೊಂಬರ್ಬೋದು, ಗ್ರಾಸರೀಸ್ ತರ್ಬೋದು. ದೊಡ್ಡ ಸೈಜ್ ಬೇಕಂದರೆ ದೊಡ್ಡ ಸೈಜಲ್ಲೂ ಕೂಡ ಸಿದ್ಧ ಮಾಡ್ಕೋಬೋದು. ನೋಡೋದಕ್ಕೂ ಕ್ಯೂಟಾಗಿರುತ್ತೆ, ಜೊತೆಗೆ ನಾವೇ ಸಿದ್ಧ ಮಾಡ್ಕೊಂಡಿರೋ ಬ್ಯಾಗ್ ಅಂತೇಳಿ ಖುಷಿ ಕೂಡ ಆಗುತ್ತೆ. ಈ ಒಂದು ಕ್ಯೂಟಾಗಿರೋಂಥ ಬ್ಯಾಗ್ ನಿಮಗೆ ಇಷ್ಟ ಆಯಿತಾ? ಹಾಗಿದ್ರೆ ಲೈಕನ್ನು ನೀಡಿ, ಎಲ್ರಿಗೂ ತಪ್ಪದೆ ಈ ವಿಡಿಯೋನ ಶೇರನ್ನು ಮಾಡಿ. ಹಾಗೆ ಶ್ರೀಮತಿಯರೇ, ಇವತ್ತಿನ ವಿಡಿಯೋದಲ್ಲಿ ನಾನು ಹಳೆಯ ಪ್ಯಾಂಟನ್ನು ಬಳಸಿ 2 ವಿಧಾನದಲ್ಲಿ ಸುಂದರವಾದ 2 ವಸ್ತುಗಳನ್ನ ತಯಾರು ಮಾಡ್ಕೊಳ್ಳೋದು ಹೇಗೆ ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ನಿಮಗೆ ಯಾವ ಟಿಪ್ ಇಷ್ಟ ಆಯಿತು ಇವೆರಡರಲ್ಲಿ ಅಂತೇಳಿ ಖಂಡಿತ ಕಮೆಂಟ್ ಮೂಲಕ ಬರೆದು ತಿಳಿಸಿ. ಹಳೆಯ ಪ್ಯಾಂಟ್ಗಳನ್ನು ಬಿಸಾಕೋ ಬದಲಿಗೆ ಈ ವಿಧಾನದಲ್ಲಿ ಸುಂದರವಾದ ಬ್ಯಾಗ್ಗಳನ್ನು ಮತ್ತು ಮ್ಯಾಟ್ಗಳನ್ನು ತಯಾರಿಸಿ ನೀವು ಇದನ್ನು ಮಾರಿ ಹಣವನ್ನು ಕೂಡ ಗಳಿಸಬಹುದು. ಇನ್ನೇಕೆ ತಡ, ಇನ್ಮುಂದೆ ಹಣವನ್ನು ಸಂಪಾದನೆ ಮಾಡಿ. ತಮ್ಮ ಅಮೂಲ್ಯವಾದ ಸಮಯವನ್ನು ಇಲ್ಲಿ ನೀಡಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ತುಂಬು ಹೃದಯದ ಧನ್ಯವಾದಗಳು.